ಪರ್ಫ್ಯೂಮ್ ಇಂಡಸ್ಟ್ರಿ ಅತ್ಯಂತ ದೊಡ್ಡ ಬಿಸ್ನೆಸ್ಗಳಲ್ಲಿ ಒಂದು. ಪರ್ಫ್ಯೂಮ್ ಕಂಪನಿಗಳು ತಮ್ಮ ಬಿಸ್ನೆಸ್ ಇಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದೆ. ಆದ್ರೆ ಈ ಪರ್ಫ್ಯೂಮ್ ಹುಟ್ಟಿದ್ದು ಯಾವಾಗ? ಪರ್ಫ್ಯೂಮ್ಗೆ ಸುದೀರ್ಘವಾದ ಇತಿಹಾಸ ಇದೆ. ಅತ್ಯಂತ ಪುರಾತನ ನಾಗರಿಕತೆಯಾದ ಮೆಸೊಪೊಟೇಮಿಯಾದ ಕಾಲದಲ್ಲೇ ಸೆಂಟ್ ತಯಾರು ಮಾಡ್ತಾ ಇದ್ರು ಅನ್ನೋ ಪುರಾವೆ ಇದೆ. ಇನ್ನು ಇಡೀ ಪ್ರಪಂಚಕ್ಕೆ ಮೊದಲು ಪರ್ಫ್ಯೂಮ್ ಕಂಡುಹಿಡಿದಿದ್ದು ಟ್ಯಾಪ್ಯೂಟಿ ಬೆಲಾಟೆಕೆಲನ್. ಇವರನ್ನ ವರ್ಲ್ಡ್ಸ್ ಫಸ್ಟ್ ಕೆಮಿಸ್ಟ್ ಅಂತ ಕರೆಯಲಾಗುತ್ತೆ. ಅದಾದ ನಂತರ ಈಜಿಪ್ಟ್, ಚೈನಾ, ರೋಮ್, ಭಾರತ ಹೀಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೂ ಪರ್ಫ್ಯೂಮ್ನ ಛಾಯೆ ಹರಡಿತು. ಹಾಗೆ ಬೇರೆ ಬೇರೆ ಹೆಸರನ್ನ ಪಡೆಯಿತು. ಹಿಂದೆ ಈಜಿಪ್ಷಿಯನರ ಕಾಲದಲ್ಲಿ ವಿಶಿಷ್ಟ ರೀತಿಯ ಮರಗಳಿಂದ ಮಿರರ್ ಹಾಗೆಯೇ ಫ್ರಾಂಕಿನ್ಸೆನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಅದರಿಂದ ಸುಗಂಧ ಸೂಸು ದ್ರವ್ಯ ತಯಾರು ಮಾಡ್ತಾ ಇದ್ರು. ಇದರ ಜೊತೆಗೆ ರೋಸ್ ಅನ್ನ ಬಳಸಿ ಪರ್ಫ್ಯೂಮ್ ತಯಾರಿಸ್ತಾ ಇದ್ರು. ಕಾಲ ಕಳೆದಂತೆ ರೋಮನ್ನರು ಅಡುಗೆಗೆ ಬಳಸೋ ಮಸಾಲೆ ಪದಾರ್ಥಗಳನ್ನ ಬಳಸಿ ಪರ್ಫ್ಯೂಮ್ ತಯಾರಿಸ್ತಾ ಇದ್ರು ಅನ್ನೋ ದಾಖಲೆಗಳು. ಇನ್ನು ಈಜಿಪ್ಟ್ನಲ್ಲಿ ಮಮ್ಮಿಫಿಕೇಶನ್ಗೂ ಸೆಂಟ್ ಅನ್ನ ಉಪಯೋಗಿಸ್ತಾ ಇದ್ರು. ಹೀಗೆ ಅತ್ತರ್, ಸೆಂಟ್ ಹಾಗೆಯೇ ಇನ್ನು ಅನೇಕ ಹೆಸರಿಂದ ಪರ್ಫ್ಯೂಮ್ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೆಳೆಯಿತು. ಯಾವಾಗ ಆಧುನಿಕ ಜಗತ್ತು ಬೆಳೆದು ನಿಂತೋ ಆಗ ಸುಗಂಧ ತೈಲದ ರೂಪದಲ್ಲಿದ್ದಂತಹ ಸೆಂಟ್ಗಳು ಮಾಡರ್ನ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ರೂಪಕ್ಕೆ ಬರ್ತಾರೆ. ಈಗ ವಿವಿಧ ಬ್ರ್ಯಾಂಡ್ನ ಪರ್ಫ್ಯೂಮ್ಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹೀಗೆ ಪರ್ಫ್ಯೂಮ್ ಆವತ್ತಿಂದ ಇವತ್ತಿನ ತನಕ ಬೆಳೆದು ಬಂದಿದೆ. ಇನ್ನು ಭಾರತದ ಒಂದು ಊರನ್ನ ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾವುದು ಆ ಊರು? ಯಾಕೆ ಆ ಹೆಸರು ಬಂತು ಅದಕ್ಕೆ? ಉತ್ತರ ಪ್ರದೇಶನ ಕನೌಜ್. ಇನ್ನು ಈ ಊರನ್ನ ಪರ್ಫ್ಯೂಮ್ ಸಿಟಿ, ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೆಲ್ಲ ಕರೀತಾರೆ. ಸಾಮಾನ್ಯವಾಗಿ ಕೆಮಿಕಲ್ ಬಳಸಿ ತಯಾರು ಮಾಡೋ ಪರ್ಫ್ಯೂಮ್ ಸುಲಭವಾಗಿ ಸಿಗುತ್ತೆ. ಆದ್ರೆ ಇಲ್ಲಿ ಸಿಗೋ ಸೆಂಟಿನ ವಿಶೇಷತೆನೇ ಬೇರೆ. ಇವತ್ತಿಗೂ ಹೆಚ್ಚು ನೈಸರ್ಗಿಕ ಪದಾರ್ಥಗಳನ್ನೇ ಬಳಸಿ ಇಲ್ಲಿ ಪರ್ಫ್ಯೂಮ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗೋ ಸೆಂಟಿಗೆ 4,000 ವರ್ಷಗಳ ಇತಿಹಾಸ ಇದೆ. ಕಸ್ತೂರಿ, ಕೇಸರಿ, ಕರ್ಪೂರ ಹೀಗೆ ಪೂರ್ತಿ ಟ್ರೆಡಿಷನಲ್ ಮೆಥಡ್ ಅನ್ನ ಬಳಸಿ ಈ ಸೆಂಟ್ ಅನ್ನ ತಯಾರು ಮಾಡೋದ್ರಿಂದ ಇಲ್ಲಿ ತಯಾರಾಗೋ ಪರ್ಫ್ಯೂಮ್ಗೆ ದೇಶ ವಿದೇಶಗಳಲ್ಲೂ ಬೇಡಿಕೆ ಇದೆ. 25 ರೂಪಾಯಿಂದ ಹಿಡಿದು 50 ಲಕ್ಷದ ತನಕ ಪರ್ಫ್ಯೂಮ್ ಇಲ್ಲಿ ಸಿಗುತ್ತೆ. ಮಳೆಗಾಲ, ಚಳಿಗಾಲ ಹೀಗೆ ಆಯಾ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯ ಸೆಂಟನ್ನು ಇಲ್ಲಿ ತಯಾರು ಮಾಡ್ತಾರೆ. ಈ ಎಲ್ಲ ಕಾರಣಕ್ಕೆ ಕನೌಜ್ ಪರ್ಫ್ಯೂಮ್ ಸಿಟಿ ಅಂತ ಕರೆಸಿರ್ತಾರೆ.